ನಮ್ಮ ಡ್ವೈಚ್ ಡಿಲೈಟ್ ಇನ್ಸ್ಟಿಟ್ಯೂಟ್ಗೆ ಮತ್ತೊಬ್ಬ ಸಕ್ಸಸ್ ಸ್ಟೋರಿ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಇವತ್ತು. ಬಸವರಾಜ್ ಕುಲಕರ್ಣಿ ಅಂತೇಳಿ, ಈ ಈಸ್ ಫ್ರಮ್ ಹೊಸತೇಗರು, ಇಲ್ಲಿ ನಮ್ಮ ಬೆಳಗಾವಿ ಡಿಸ್ಟಿಕಲ್ಲೇ ಬರುತ್ತೆ. ಇಲ್ಲಿಂದ ಒಂದು ಹುಬ್ಳಿಯಿಂದ ಒಂದು ಅರೌಂಡ್ 40 ಕಿಲೋಮೀಟರ್ ಆಗುತ್ತೆ. ಅವರು ಕೂಡ ಮತ್ತೊಬ್ಬರ ಕಡೆಯಿಂದ ರೆಫರ್ ತೊಗೊಂಡು ಹುಬ್ಳಿ ಇನ್ಸ್ಟಿಟ್ಯೂಟಲ್ಲಿ ಇಲ್ಲಿ ಚೆನ್ನಾಗಿದೆ ಅಂತ ಬಂದರು. ಒಂದೇ ಮಾತಿಗೆ ಬಂದರು, ಎಕ್ಸೆಪ್ಟ್ ಆದರು, ಆ್ಯಂಡ್ ನೌ ದೇ ಸಕ್ಸೀಡ್. ಲಾಸ್ಟ್ ಇಯರ್ ಏಪ್ರಿಲ್ 20, 2025 ಅವ್ರು ಬಂದು ಅಡ್ಮಿಷನ್ ತೊಗೊಂಡು ಕ್ಲಾಸ್ ಸ್ಟಾರ್ಟ್ ಮಾಡಿದರು. ನೌ ದೇ ಆರ್ ಫ್ಲೈಯಿಂಗ್ ಟುಡೇ ಆನ್ ಏಪ್ರಿಲ್ 20th to 26. ಒಂದು ವರ್ಷದೊಳಗಡೆ ದೇ ಸಕ್ಸೀಡ್ ದೇರ್ ಡ್ರೀಮ್ ಜಾಬ್ ಜರ್ಮನಿ ಆಸ್ ಅ ಫ್ಲೈಗ್ ಹೆಲ್ಪರ್ ಇನ್ ಡೈಸ್ಲ್ಯಾಂಡ್. ಓಕೆ, ಈ ಸಕ್ಸಸ್ ಸ್ಟೋರಿ ಬಗ್ಗೆ, ಈ ಪ್ರೊಸೆಸ್ ಬಗ್ಗೆ ಅವ್ರಿಗೆ ಹೆಂಗೆ ಅನ್ನಿಸ್ತು ಬಸ್ಸು ಅವ್ರ ಬಗ್ಗೆ ಕೇಳೋಣ ಬನ್ನಿ. ಹಲೋ ಬಸ್ಸು. ಹಲೋ ಸರ್, ನನ್ನ ಹೆಸರು ಬಸವರಾಜ್ ಕುಲಕರ್ಣಿ ಸರ್. ನಾನು ಹೊಸತೇಗುರಾಮ ತಾಲೂಕು ಡಿಸ್ಟ್ರಿಕ್ಟ್ ಧಾರವಾಡದಿಂದ ಬಂದಿದ್ದೀನಿ. ಆನಂತರ ನಾನು BSc ನರ್ಸಿಂಗ್ 2023 ಕಂಪ್ಲೀಟ್ ಮಾಡಿದೆ ಸರ್. ಆನಂತರ ನಾನು 1 year ಹಾಸ್ಪಿಟಲ್ದಲ್ಲಿ ವರ್ಕ್ ಮಾಡಿದೆ ಆ್ಯಂಡ್ ನರ್ಸಿಂಗ್ ಆಫೀಸರ್ ಆಗಿ. ಆನಂತರ ನಾನು ಏನು ಮಾಡಿದೆ, ಇಲ್ಲಿ ಅಷ್ಟು ಸ್ಯಾಲ್ರಿ ಇರೋದು ಸಫಿಷಿಯೆಂಟ್ ಆಗಿದ್ದ ಕಾರಣಕ್ಕೆ ನಾನು ಜರ್ಮನಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದೆ ಸರ್. ಆನಂತರ ನಾನು ಪ್ಲ್ಯಾನ್ ಮಾಡಿದ್ಬೇಕಾ ನಮ್ಮ ಫ್ರೆಂಡ್ಸು ಮಾಡ್ತಿದ್ರು, ಅವ್ರಿಗೆ ಕೇಳಿದೆ ಏನು ಮಾಡ್ಬೇಕಂತ, ಎಲ್ಲಿ ಯಾವ ಕ್ಲಾಸ್ ಚಲೋ ಇದೆ ಅಂತ ಕೇಳಿದೆ. ಅವ್ರು ಹೇಳಿದರು ಡ್ವೈಚ್ ಡಿಲೈಟ್ ಅಂತ ಇನ್ಸ್ಟಿಟ್ಯೂಟ್ ಅದ ಹುಬ್ಳಿಯಲ್ಲಿ, ಅಲ್ಲಿ ರೆಫರ್ ಮಾಡ್ತೇವೆ. ಅವ್ರು ಹೇಳಿದ್ರು ನನಗೆ ಈ ಥರ ಹೋಗಿ ಎಲ್ಲಿ ಅವ್ರಿಗೆ ಲೊಕೇಶನ್ ಕೇಳಿದೆ, ಸಿದ್ಧಾರೂಢ ಮಠ ಹುಬ್ಳಿ ಅಲ್ಲಿ ನಿಯರ್ ಅದ ಅಂತ ಹೇಳಿದರು. ಆನಂತರ ನಾನು ಸರ್ಗೆ ಬಂದು ಮೀಟ್ ಆದೆ. ಸರ್ ಮೀಟ್ ಆದ ತಕ್ಷಣ ನಾನು ಸರ್ ಮೇಲೆ ಒಂದೇ ನಂಬಿಕೆ ಇಟ್ಟ ಬಂದಿದ್ದು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸರ್ ಸಕ್ಸಸ್ ಸ್ಟೋರಿ ಇಸ್ ವೆರಿ ಬಿಗ್. ಆ್ಯಂಡ್ ಸರ್ ನನಗೆ ಹೇಳಿದರು, ನನಗೆ ಮೊದಲು ತುಂಬ ಹೆದರಿಕೆ ಇತ್ತು, ಜರ್ಮನ್ ಲ್ಯಾಂಗ್ವೇಜ್ ಅಂದ್ರೆ ವೆರಿ ಟಫ್ ಅದ ಅಂತೇಳಿ ತಿಳ್ಕೊಂಡಿದ್ದೆ. ಬಟ್ ಸರ್ ಹತ್ರ ಬಂದ ಬಳಿಕ ಅವರ ಟೀಚಿಂಗ್ ಸ್ಕಿಲ್ ಆತಿ ಎಲ್ಲವೂ ಚೆನ್ನಾಗಿತ್ತು. ಎಕ್ಸಾಮ್ ಪ್ರಾಕ್ಟೀಸ್ ನೆಕ್ಸ್ಟ್ 6 month A1 to B1 ಕ್ಲಾಸ್ ಸ್ಟಾರ್ಟ್ ಆಯಿತು. ಆನಂತರ ಏನಾಗ್ತದೆ, ಆಮೇಲೆ ಎಕ್ಸಾಮ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ 1-2 months ಎಕ್ಸಾಮ್ ಪ್ರಾಕ್ಟೀಸ್ ಮಾಡಿದ್ವಿ. ಎಕ್ಸಾಮ್ ಪ್ರಾಕ್ಟೀಸ್ ಮಾಡಿದ ತಕ್ಷಣ ಸರ್ ಎಕ್ಸಾಮ್ ಬುಕ್ ಮಾಡಿದ್ರು. ಫಸ್ಟ್ ಅಟೆಂಪ್ಟಲ್ಲೇ ನಾ B1 ಲೆವೆಲ್ ಎಕ್ಸಾಮನ್ನು ಕ್ಲಿಯರ್ ಮಾಡಿದೆ ಇಲ್ಲಿ. ಆ್ಯಂಡ್ ಮತ್ತು ಸರ್ ಎಲ್ಲ ಥರ ಟೀಚಿಂಗ್ ಸ್ಕಿಲ್ ಎವ್ರಿಥಿಂಗ್ ಈಸ್ ಗುಡ್. ಆಮೇಲೆ ಎಲ್ಲ ಥರ ಸಪೋರ್ಟ್ ಮಾಡ್ತಾರೆ. ಈವನ್ ಸ್ಟಿಲ್ ಬಂದ ತಕ್ಷಣ ನಮ್ದು ಏನಿರಂಗಿಲ್ಲ, ಫಸ್ಟ್ ನಾವು ಸ್ಟಡಿ ಅಷ್ಟೇ ಮಾಡ್ಬೇಕಾಗಿರ್ತದೆ, ಉಳ್ಕಿದೆಲ್ಲ ಸರ್ ನೋಡ್ಕೋತಾರೆ. ಎಲ್ಲ ಡೆಫಿಸಿಟ್ ಬೆಸೈಡ್ ಆಯಿತು, ಎವ್ರಿಥಿಂಗ್. ಸ್ಟಿಲ್ ಅವರು ಏರೋಪ್ಲೇನ್ ಟಿಕೆಟ್ ಸಹ ಬುಕ್ ನಮ್ದು ಅವರೇ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಮಟ್ಟ ನಮಗೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಆಮೇಲೆ ಇವಾಗಲ ಹೈದರಾಬಾದಲ್ಲಿ ಪ್ಲೇನ್ ಅದ, ಅಲ್ಲಿವರೆಗೆ ನಮ್ಮನ್ನು ಕಳಿಸ್ಲಿಕ್ಕೆ ಕೂಡ ಅವರು ಸರ್ ಬಂದಿದ್ದಾರೆ. ತುಂಬ ಹೆಲ್ಪ್ ಮಾಡ್ತಾರೆ ಸರ್. ಆಮೇಲೆ ಸರ್ ಅಂದ್ರೆ ಒಬ್ಬರು ಫ್ರೆಂಡ್ ಥರ ನಮ್ಗೆ ಟ್ರೀಟ್ ಮಾಡ್ತಾರೆ. ಆ ಥರ ನಮ್ಗೆ ಒಳ್ಳೆ ಖುಷಿ ಅದ ಸರ್. ಥ್ಯಾಂಕ್ ಯು ಬಸ್ಸು. ಅಂಡ್ ನಿಮ್ಮ ತಂದೆ ತಾಯಿ ಹೌ ದೇ ಆರ್ ಫೀಲಿಂಗ್ ಪ್ರೌಡ್ ರೈಟ್ ನೌ? ನಮ್ಮ ತಂದೆ ತಾಯಿನೂ ತುಂಬಾ ಖುಷಿಯಾಗಿದ್ದಾರೆ ಸರ್. ಇದು ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಟೈಮ್ ನಾವು ಔಟ್ ಆಫ್ ಕಂಟ್ರಿ ಹೋಗ್ತಿರೋದು. ನಾನೇ ಮೊದಲ ನಮ್ಮ ಬೇರೆ ಫ್ಯಾಮಿಲಿಯಲ್ಲಿ ಹೋಗಿದ್ದಾರೆ, ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ನಾನು ಫಸ್ಟ್ ಹೋಗ್ತಿರೋದ್ರಿಂದ ಅವರು ತುಂಬಾ ಖುಷಿಯಾಗಿದ್ದಾರೆ ಸರ್. ಹೀಗಾಗಿ ದೇ ಆಲ್ ಆರ್ ಹ್ಯಾಪಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.